बीबी आओ जल्दी आओ नम्दु मूड के बनबिಟ್ಟೈತೆ बीबी आओ जल्दी आ वाह क्या सीन है आओ जनक जनक बायल बाजे आओ 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 बैठो आ ಇದು ರಾಜಸ್ಥಾನದ ರಸಗುಲ್ಲ ಬೀಬಿ ನಮ್ದುಗೆ ಯಾವಾಗ ಕೊಡ್ತೀಯ ಬೇಬಿ 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 ಅಂತೀಯ 6 ತಿಂಗಳು ರಾಜಸ್ಥಾನ ಕರ್ಕೊಂಡು ಹೋಗ್ಬಿಡ್ತೀಯ ಹೀಗಾದ್ರೆ ಎಲ್ಲಿಂದ ಆಗುತ್ತೆ ಬೇಬಿ ಇನ್ಮೇಲೆ ರಾಜಸ್ಥಾನೂ ಇಲ್ಲ ಪಾಕಿಸ್ತಾನೂ ಇಲ್ಲ 24 ಅವರ್ಸ್ ಫ್ಯಾಮಿಲಿ ಸ್ಥಾನ ಒಂದು ವಾರ ನಮ್ದು ದುಕಾನ್ಗೆ ಬಂದು ಯಾಕೊಂಡ್ರೆ ಹುಲ್ಲು ಎಣ್ಣೆ ಚೆನ್ನೆ ಅಯ್ಯೋ ಕರ್ಮ ಅಯ್ಯೋ क्या रे टेनिस निम्दुगे क्या ಬೇಕ್ರೆ ಸೇಟು ಈಗ ಟೈಮ್ ಎಷ್ಟು ಅಯ್ಯೋ ಅಯ್ಯಯ್ಯೋ ಟೈಮ್ ಕೇಳಕ್ಕೋಸ್ಕರ ಟೈಮ್ ಇಲ್ಲದ ಟೈಮ್ ಅಲ್ಲಿ ಬಂದು ಬಿಬಿ ಜೊತೆ ಹ್ಯಾಪಿ ಆಗಿದ್ದು ನನ್ನ ಹಾಳು ಮಾಡ್ಬಿಟ್ಟಲ್ಲೋ ಪಾಪಿ 12 ಗಂಟೆ ಆಯ್ತು ಹೋಗೋ ನಿನ್ನ ವಾಚಲ್ಲಿ ಅಲ್ಲಪ್ಪ ನನ್ನ ವಾಚಲ್ಲಿ ಹೇಳು ನಿನ್ನ ವಾಚ್ ಅಲ್ಲ ಅಯ್ಯೋ ಅಯ್ಯೋ ಅಯ್ಯಯ್ಯೋ ನಿನ್ನ ಸವಾಸನೂ ಬೇಡ ನಿನ್ನ ಪಾಚು ಬೇಡ ಒಗ ತೇಕಡಿಗೆ ಗುರು ನೀನ್ ಯಾವ ಟೈಮಲ್ಲಿ ಟೈಮ್ ಕೇಳ್ದ ನನ್ ಕೈಗೆ ಟೈಮ್ ಬಂದ್ಬಿಡ್ತು ಈಗ 12:05 ಸರಿ ನಾನು ಹೋಗ್ತೇನೆ ನೀ ಹೋಗು ಓಕೆ ಗುಡ್ ನೈಟ್ ಗುಡ್ ನೈಟ್ ನೀವು ಮೊದಲು ಮನೆಗೆ ಹೋಗಿ ನೋಡಿ ನಿಮ್ಗೆ ಹೇಳ್ತಾ ಇರೋದು ಇಲ್ಲಿಂದ ಹೋಗಿ ನೀವೆದ್ದೇಳಿ ಇಷ್ಟೊತ್ತಿನಲ್ಲಿ ನೀವು ಜೊತೆ ಇರೋದನ್ನ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಏನ್ ತಿಳ್ಕೊತಾರೆ ಅದೇನ್ ಪರವಾಗಿಲ್ಲ ನಾನ್ ನಿಮ್ಗೆ ಹೇಳ್ತಾ ಇರೋದು ನನ್ ಹೋಗಿ ಅಂದ್ರೆ ಹೋಗಿ ಮನೆಗೆ ಬಂದೆಮ್ಮ Through this story, Tolstoy successfully let us feel that God will never let down good and the true, and it is good and the true that will have ultimate trump. So, I am going to ask you some question about Romeo and Juliet. Who is the father of Romeo? All of you know about Romeo and Juliet very well, but many of you don't know about Romeo's father. Anybody? Usha? Usha?
ನೀನ್ ಕಾಲೇಜಿಗೆ ಬರೋದು ಓದೋದಕ್ಕೆ, ಕನಸು ಕಾಣೋದಕ್ಕಲ್ಲ. ಅಂಡರ್ಸ್ಟ್ಯಾಂಡ್? ಸಾರಿ ಸರ್. ಸ್ನಾನ ಕೊಡ. ಕಡಿಮೆ ಕೊಡ. ನಾ ಸ್ಪ್ಯಾನರ್ ಕೇಳಿದ್ರೆ ಕಡಿಮೆ ಕೊಡ್ತಾ ಇದ್ದಿಲ್ಲ. ಸ್ಪ್ಯಾನರ್ಲಿ ನೀವು ಕೇಳಿದ್ದು ಕಡ್ಡಿ ಪ್ಲೇರೇನಾ? ಮೈ ಮೇಲೆ ಪ್ರೆಗ್ನೆಂಟ್ ಕೆಲಸ ಮಾಡೋದ್ಬಿಟ್ಟು ನನಗೆ ಜಾಬ್ ಕೊಡ್ತೀಯಾ ರಾಸ್ಕಲ್? ವಿಶ್ವ, ಯಾಕೋ ಒಂಥರ ಇದೆಯಾ? ಮೈ ಸರಿ ಇಲ್ವೇನಾ? ಹಾಗೇನಿಲ್ವಲ್ಲ, ಚೆನ್ನಾಗಿದ್ದೀನಿ. ನಿನ್ನ ಮಾತೇ ಹೇಳ್ತಾ ಇದೆ, ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ವ್ಯಥೆ ಪಡ್ತಾ ಇದೀಯಾ ಅಂತ. ಅದೇನು ಅಂತ ನನ್ನ ಹತ್ರ ಹೇಳೋ. ಅಂಥದ್ದೇನಿಲ್ಲ ಅಪ್ಪಾಜಿ. ಸುಳ್ಳು ಹೇಳ್ಬೇಡ, ನಾನು ನೋಡ್ತಾನೆ ಇದ್ದೀನಿ. ಈ ನಡುವೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನೀನು. ಮನಸ್ಸಿನ ಮೇಲೆ ಹಿಡ್ತಾ ಇದ್ದ ಇಷ್ಟ ಒಂದ್ ಕಡೆ ಹರಿಯೋಕ್ ಬಿಟ್ಟು ಕಾಟಾಚಾರ ಕೆಲಸ ಮಾಡ್ತಾ ಇದೀಯಾ. ನನ್ನ ವಿಶ್ವನೇ ಬೆಳಗೋ ಸೂರ್ಯನ ಹಾಗೆ ಪಳಪಳ ಅಂತ ಹೊಳೆದು ನೋಡಕ್ಕೆ ಇಷ್ಟಪಡ್ತೀನಿ ಹೊರತು ಮಂಕು ಬಡಿದಿರೋ ವಿಶ್ವ ನೋಡೋದಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಓಂ ಕೋಟಿ ಸೂರ್ಯ ಪ್ರತೀಕಾಶಂ ತ್ರಿನೇತ್ರಂ ಚಂದ್ರಭೂಷಣಂ ಶೂಲಖಡ್ಗದಾ ಚಕ್ರಕುಂತಪಾಶಧರಂ ವಿಭುಂ ವರದಾಭಯಾಸ್तं च सर्वाभरणभूषितं एवं ध्यात्यार्चये देवं श्रद्धाभक्ति समन्वितः ध्याये नित्यं महेशं रजतगिरिभं चारचन्द्रावसन्तं रत्नाकल्पोज्ज्वलाङ्गं परशुं मृगा ಮಂಗಳಾರತಿ ತಗೊಳ್ಳಿ. ಕ್ಷಮಿಸಿ ಮಾ. ನೋಡಿ ಮಮ್ಮಿ. ಮಮ್ಮಿ ಏನ್ರಮ್ಮ, ದೇವ್ರ ದರ್ಶನ ಆಯ್ತಾ? ಆಯ್ತಮ್ಮ. ಬನ್ನಿ ಹೋಗೋಣ. ದುಡುಕಿನ ಮೇಲೆ ಕೈ ಮಾಡ್ಬಿಟ್ಟೆ. ನನ್ನ ವರ್ತನೆಯಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿರ್ಬೋದು. ನನ್ನ ಕ್ಷಮಿಸಿ. ವಿಶ್ವ, ನನ್ನ ವಿಶ್ವ ಬೆಲೆ ಕಟ್ಟಲಾರದ ಮಾಣಿಕ್ಯ ಆಗಬೇಕು, ಕೋಟಿ ನಕ್ಷತ್ರಗಳ ಮಧ್ಯೆ ಮಿನುಗೋ ಧ್ರುವ ಆಗಬೇಕು ಅಂತ 25 ವರ್ಷಗಳಿಂದ ಯಾವ ಅನಿಷ್ಟ ನೆರಳು ಸ್ತೋಕರಾಗಿ ಬೆಳೆಸಿದ್ದಕ್ಕೆ ಇವತ್ತು ಏನ್ ಮಾಡ್ತಾ ಇರೋದೇನು? ನಾನೇನ್ ಮಾಡಿದೆ? ಒಂದು ಹೆಣ್ಣಿಂದ ಅಲ್ಲಿವಷ್ಟು ಕೀಳ್ಮಟ್ಟಿಗೆ ಹಿಡಿದಿದೆಯಲ್ಲ ನೀನು ನನ್ನ ಮಗನ. ಅದು ನೀನು ಅಡ್ಡದಾರಿ ಹಿಡಿದ್ರು ನೆನೆಸ್ಕೊಂಡ್ರೇನೆ ನನ್ನ ಹೃದಯ ನಿಂತು ಹೋಗುತ್ತೆ. ನನ್ನ ವಿಶ್ವ ಅಗ್ನಿ ಪರ್ವತ ಇದ್ದ ಹಾಗೆ, ಅವನನ್ನು ಮುಟ್ಟೋ ಶಕ್ತಿ ಯಾರಿಗೂ ಇರ್ಕೂಡ್ದು. ಒಂದು ವೇಳೆ ಇದ್ರು ಅವರು ಸುಟ್ಟು ಭಸ್ಮ ಆಗೋಗ್ಬೇಕು. ಇದೇ ಕೊನೆ. ಇನ್ನೊಂದು ಸಾರಿ ಇದು ನನ್ನ ಗಮನಕ್ಕೆ ಬಂದ್ರೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಮನುಷ್ಯತ್ವನೇ ಮರಿಬೇಕಾಗತ್ತೆ. ವಿಶ್ವ, ಏನ್ ಯೋಚನೆ ಮಾಡ್ತಿದ್ಯಾ? ಈ ಪ್ರಪಂಚ ಎಲ್ಲ ಯಾಕೆ ತಲೆ ಕೆಳಗ ಕಾಣ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವಿಶ್ವ, ಈಗ ನೋಡು, ಇಂಥ ಸುಂದರವಾದ ಪ್ರಪಂಚನ ನೀನ್ ತಲೆಕೆಳಗಾಗಿ ನೋಡ್ತಾ ಇದೀಯಾ. ನಿನ್ ಜೀವನನೂ ಹೀಗೆ ಕೋಟ್ಯಾಂತರ ಜೀವರಾಶಿಗಳನ್ನ ಗರ್ಭದಲ್ಲಿ ತುಂಬಿಕೊಂಡು ಭೂತಾಯಿ ಹ್ಯಾಕ್ ಕಂಗೊಳಿಸ್ತಾ ಇದ್ದಾಳೆ. ಇಲ್ಲಿನ ಪ್ರಾಣಿ ಪಕ್ಷಿಗಳು ಎಷ್ಟು ಸ್ವತಂತ್ರವಾಗಿವೆ, ಆದ್ರೆ ನೀನ್ ಮಾತ್ರ ಹಾಗಿಲ್ಲ. ಯಾಕೆ? ನೀನು ಇವುಗಳ ಹಾಗೆ ಬದುಕಿನಲ್ಲಿ ಸ್ವತಂತ್ರವಾಗಿರ್ಬೇಕು ಅಂತ ಯಾವತ್ತಾದ್ರೂ ಆಸೆ ಪಟ್ಟಿದ್ಯಾ? ಹೆಜ್ಜೆ ಹೆಜ್ಜೆಗೂ ಸೇಡು ಆಕ್ರೋಶಗಳನ್ನ ಎದೆಲ್ ತುಂಬಿಕೊಂಡು ಸುಂದರವಾಗಿರೋ ನಿನ್ನ ಜೀವನನ ನಿನ್ನ ಕೈಯಾರೆ ನರಕ ಮಾಡ್ಕೋತಿದ್ಯಾ? ಪ್ರತಿಯೊಬ್ರು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಆದ್ರೆ ನೀನ್ ಯಾಕಿಂಥ ದಾರಿನ ಆರಿಸ್ಕೊಂಡಿದ್ಯಾ? ನನ್ನ ನೋಡಿ, ಈ ಪ್ರಪಂಚ ನೋಡು. ಇಷ್ಟಕ್ಕೂ ನೀನ್ ಹೋಗ್ತಾ ಇರೋ ದಾರಿಲಿ ನೀನೇನ್ ಸುಖ ಕಾಣ್ತಿದ್ಯಾ? ನಿಜವಾದ ಜೀವನದಲ್ಲಿ ಪ್ರೀತಿ, ಪ್ರೇಮ, ಮಮತೆ ಮುಖ್ಯವಾದ ವಿಶ್ವ.
ಒಂದು ಕ್ಷಣ ನೀಡಿರೋ ಬಂಧನದಿಂದ ಹೊರಗೆ ಬಂದು ನೋಡು ವಿಶ್ವ. ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಅಂತ ನಿನಗೆ ಅರ್ಥವಾಗುತ್ತೆ. ಈ ಭೂಮಿ ಮೇಲೆ ನಾವು ಮತ್ತೆ ಬರ್ತೀವೋ ಇಲ್ವೋ ಯಾರಿಗ್ ಗೊತ್ತು. ಸಿಕ್ಕಿರೋ ಅವಕಾಶದಲ್ಲಿ ನಿನ್ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದಿಕ್ಕೆ ನೀನು ಬದಲಾಗ್ಲೇಬೇಕು. ಮುಳುಗ್ತಾ ಇರೋ ಆ ಸೂರ್ಯನ್ ನೋಡು. ನಾಳೆ ಹೊಸದಾಗಿ ಹುಟ್ಟಿ ಇಡೀ ವಿಶ್ವಕ್ಕೆ ಬೆಳಕನ್ನ ಚೆಲ್ಲೋ ಆ ಸೂರ್ಯನ ಹಾಗೆ ನನ್ನ ವಿಶ್ವನ ಬಾಳ್ನಲ್ಲೂ ಹೊಸ ಬೆಳಕು ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಹಾಗಂತ ನೀನ್ ನನಗೆ ಮಾತು ಕೊಡು. ಇಪ್ಪತ್ತೈದು ವರ್ಷಗಳಿಂದ ನಾನು ಹೊತ್ತು ತೋರಿಸ್ತಾ ಇರೋ ಬೆಂಕಿನ ಆರಿಸೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ನ ಮಗ ಯಾರಿಂದನೂ ಯುಗ ಪುರುಷ ಆಗಬೇಕಾಗಿಲ್ಲ. ಹಾಗೊಂದು ವೇಳೆ ನಿನ್ ಪ್ರಯತ್ನ ಪಟ್ರೆ ನಾನೇನಾಗ್ತಿರೋ ನನಗೆ ಗೊತ್ತಿಲ್ಲ. ಒಂದು ಹೆಣ್ಣಿಂದ ರಾಮಾಯಣ ಮಹಾಭಾರತ ನಡೆದಿರ್ಬೋದು, ಆದ್ರೆ ನಿನ್ನಿಂದ ನನ್ನ ಆಶಾ ಗೋಪುರ ನುಚ್ಚು ನೂರಾಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಇವತ್ತೇ ಕೊನೆ. ಮತ್ತೆ ನನ್ನ ಮಗು ನೋಡೋ ಪ್ರಯತ್ನ ಮಾಡಬೇಡ ವಿಶ್ವ. ನಿನಗೆ ಅವತ್ತೇ ಹೇಳಿದ್ದೀನಿ, ನೀನ್ ನನ್ನಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ರೆ ನೀನು ಉಳಿಸ್ಕೊಳ್ಳೋದಕ್ಕೆ ನಾನು ಮನುಷ್ಯತ್ವನೇ ಮರಿಬೇಕಾಗತ್ತೆ ಅಂತ. ಜ್ಞಾಪಕ ಇರಲಿ.